ನೇರವಾಗಿ. ಕೃತಕ ಅನ್ನೋದೇ ಕೃತಕ. ನನ್ನ ಮೊದಲನೇ ವಾದ ಏನಂದ್ರೆ ಕೃತಕ ಅನ್ನೋದೇ ಕೃತಕ. ಸ್ವಾಭಾವಿಕತೆಯಲ್ಲಿ ಕೃತಕವನ್ನೇ ಎಕ್ಸರ್ಸೈಸ್ ಸಾಧ್ಯ. ಕೃತಕ ಅಂತ ಅಂದ್ರೆ ಮನುಷ್ಯನ ವ್ಯವಸ್ಥೆಗೆ ಯಾವತ್ತೂ ಅದು ಹೊಂದಿಸುವ ಸಾಧ್ಯ. ಯಾಕೆಂದ್ರೆ ಮಾನವನೇ ಬುದ್ಧಿವಂತ. ಅವನಿಗಿಂತ ಏನೇ ಶುಚಿ ಆದರೂ ಮನುಷ್ಯನಿಂದ ಶುಚಿ ಆಗಿರುವ ಒಮ್ಮೆಲೆ ಕೃತಕತೆ ಅದೇ ಬುದ್ಧಿವಂತಿ ಆಗಕ್ಕೆ ಸಾಧ್ಯ. ಸೊ ಹಾಗಾಗಿ ಕೃತಕತೆಯಲ್ಲಿ ಅದು ವೇಸ್ಟ್. ಅಂದ್ರೆ ಕೃತಕತೆ ಅನ್ನೋದು ಈ ಸ್ವಾಭಾವಿಕತೆ ಉದಾಹರಣೆಗೆ ಪ್ರಕೃತಿ ಕಾಣ್ತಾ ಇದೆ ನಮ್ಮಲ್ಲಿ. ಈ ಪ್ರಕೃತಿಯನ್ನ ನಾವು ಕೃತಕವಾಗಿ ಸೃಷ್ಟಿ ಮಾಡಕ್ಕೆ ಸಾಧ್ಯ ಇಲ್ಲವೇ. ಹಾಗಾಗಿ ಮಾನವತೆಯಲ್ಲಿ ಕೃತಕತೆ ಅಂದ್ರೆ ಕೃತಕ ಬುದ್ಧಿಮತ್ತೆ ಅದು ಸಂಪೂರ್ಣ ನಾಶ. ಅದು ಮುಂದೆ ಈಗ ಶೈಕ್ಷಣಿಕವಾಗಿ ಶಿಕ್ಷಣದ ಮಟ್ಟಕ್ಕೆ ಹೋಗೋಣ. ಶಿಕ್ಷಣದಲ್ಲಿ ಇವತ್ತು ಕೃತಕ ಬುದ್ಧಿಮತ್ತೆ ಎಷ್ಟು ಮಟ್ಟಕ್ಕೆ ಮನುಷ್ಯರ ಮೇಲೆ ಪ್ರಭಾವ ಬೀರಿದೆ ಅಂದ್ರೆ ಮನುಷ್ಯ ಸಂಪೂರ್ಣವಾಗಿ ತನ್ನ ಬುದ್ಧಿಶಕ್ತಿಯನ್ನೇ ಕಳ್ಕೊಂಡಿದ್ದಾನೆ. ಎಕ್ಸಾಂಪಲ್ 864 ಹಿಂದಿನ ಕಾಲದಲ್ಲಿ ನಾವು ಮುಗಿಯೋದಂದ್ರೆ ನೀಟಾಗಿ ಹೇಳ್ತಿದ್ದ 864 ಅಂತ ಹೇಳ್ತಾ ಇದ್ದ ಮುಗಿ ಹೇಳ್ತಾ ಇದ್ದ. ಅವನ ಮಾನವತೆಯಲ್ಲಿ ಅವನ ಬುದ್ಧಿಶಕ್ತಿ ಅವನ ಜೊತೆನಲ್ಲಿ ಇರ್ತಿತ್ತು. ಬಟ್ ಇವತ್ತು ಅವನಿಗೆ ಎಕ್ಸಾಮ್ ನಲ್ಲಿ ಏನಾದ್ರು ಮ್ಯಾಥ್ಸ್ ಮಾಡಪ್ಪ ಅಂತ ಕೊಟ್ರೆ ಅವ್ನ ಕ್ಯಾಲ್ಕುಲೇಟರ್ ಕೂತ್ಕೊಳ್ತಾನೆ, ಇಲ್ಲ ಅಂದ್ರೆ ಹಾಕಿ ಹೋಗ್ತಿರ್ತಾನೆ ಮಾಡ್ಕೊಂಡು. ಅಂದ್ರೆ ಎಲ್ಲಿ ನಿಮ್ಮದು AI ವರ್ಗ ಆಗೋದ್ರಿಂದ ಅವನ ನಿಜವಾದ ಬುದ್ಧಿಯ ಶಕ್ತಿಯನ್ನು ಅವನು ಕಳ್ಕೊಂಡಿದ್ದಾನೆ. ಅಂದ್ರೆ ಮಾನವತೆ ಶೈಕ್ಷಣಿಕವಾಗಿ ಇನ್ನೂ ಹಲವಾರು ವಿಷಯಕ್ಕೆ ಹೋದ್ರೆ ಇವತ್ತು ಮಕ್ಕಳು ಪುಸ್ತಕ ಓದೋದನ್ನೇ ಬಿಟ್ಬಿಟ್ಟಿದ್ದಾರೆ. ಕಾರಣ ಎಲ್ಲ ಬಿಟ್ಟವರು. ಅಂದ್ರೆ ನಾವು ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಯಾವ ರೀತಿ ಕೊಡ್ತಾ ಇದ್ದೀವಿ ಅಂದ್ರೆ ಈ ಕೃತಕತೆ ಅನ್ನೋ ಒಂದು ಮೂಲವಾದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಂಡು ನಿಜವಾದ ಮಾನವೀಯ ಮೌಲ್ಯವನ್ನ ಸ್ವಾಭಾವಿಕತೆಯನ್ನು ಕಾಣ್ತೀವಿ. ಸೊ ಅದೇ ರೀತಿ ಎಕ್ಸಾಂಪಲ್ ನಾವು ಹೊರಗಡೆ ಕಾಡಿನ ವ್ಯವಸ್ಥೆಗೆ ಬರ್ತಾರೆ. ಸೊ ಹಾಗೆ ಆಕ್ಚುಲಿ ಇಲ್ಲಿ ಬರ್ತಾ ಇದೆ ಅಲ್ಲೇ ಕಡೆ. ಅದೇ ರೀತಿ ಈಗ ರಕ್ಷಣಾ ವ್ಯವಸ್ಥೆ ಈ ಸಮಾಜವನ್ನ ನಾವೆಷ್ಟು ಚೆನ್ನಾಗಿ ನಾಶ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಪುರಾತನ ಕಾಲಕ್ಕೆ ಹೋದಾಗ ಅಥವಾ ಹಳೆಯ ವ್ಯವಸ್ಥೆಗೆ ಹೋದಾಗ ರಾಜರು ಇರ್ತಿದ್ರು, ಒಂದಷ್ಟು ವ್ಯವಸ್ಥೆ ಇರ್ತಿದ್ರು. ಯಾವುದಾದ್ರೂ ಒಂದು ಯುದ್ಧ ಬಿದ್ದರೆ ಅವನ ಬಲವಂತ ವ್ಯವಸ್ಥೆ ಮೇಲೆ ಯುದ್ಧವನ್ನ ಮಾಡ್ತಾ ಇದ್ದ. ಸೊ ಆ ಒಂದು ವರ್ಗಕ್ಕೆ ಮಾತ್ರ ತೊಂದರೆ ಆಗ್ತಾ ಇದೆ. ಯಾರು ಹೋಗ್ತಾ ಇದ್ದ ಯುದ್ಧ ಮಾಡ್ತಾ ಇದ್ದ ಅವನ ಶಕ್ತಿರೋನು ಗೆಲ್ತಾ ಇದ್ದ, ಅಷ್ಟು ಜನಕ್ಕೆ ಮಾತ್ರ ನೋಡುವೆ, ನಿಜ ನಾನು ನೋಡುವೆ, ಪಪ್ಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಏ ಕೌರವ ಅಧಿಕಾರ ನನ್ನದೆಂದು ಒಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ಪಪ್ಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ, ಅತಿಹಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಮೋಸ ಇದೆ ನನ್ನ ಮನದಲ್ಲಿ, ದರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದಿದೆ ನನ್ನ ಮನದಲ್ಲಿ. ಅದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪೋ? ಕೌರವ ಆ ಬ್ರಹ್ಮನ ತಪ್ಪೋ? ಅಧಿಕಾರ ನನಗೆಂದು ಒಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾವು ಮಾಡಿದ್ರಲ್ಲ ಅಲ್ಲಿ ಕ್ಯಾಂಪಲ್ಲಿ ನಮ್ಮದು ವಿಠಲಯ್ಯ ಹಾಸ್ಪಿಟಲಿಂದ ಡಾಕ್ಟರ್ಸ್ ಎಲ್ಲ ಬಂದಿದ್ವಿ, ಐ ಚೆಕಪ್ ಎಲ್ಲ ಮಾಡ್ತಿದ್ವಿ. ಬಟ್ ಅದರದ್ದೊಂದು ಬ್ರಾಂಚ್ ರಾಮನಗರಲ್ಲೇ ಇದೆ. ರಾಮನಗರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸ್ಟಾರ್ಟಿಂಗು 4 ಪಂಚಾಯತಿನ ತೊಗೊಂಡಿದ್ವಿ ನಾವು. ಹರಿಸಂದ್ರ, ಬೆಳೆಯುಪ್ಪ, ಉಪದಿಕೆರೆ, ಕಣಿಗುಪ್ಪೆ ಈ ಪಂಚಾಯತಿಗಳನ್ನ ತೊಗೊಂಡು PDO ಎಲ್ಲ ಪರ್ಮಿಷನ್ ಎಲ್ಲ ತೊಗೊಂಡು ಡೋರ್ ಟು ಡೋರ್ ಸರ್ವೆ ಮಾಡ್ತಾ ಇದ್ದೀವಿ ನಾವು. ಡೋರ್ ಟು ಡೋರ್ ಸರ್ವೆ ಮಾಡಿ ಹಳ್ಳಿ ಜನಗಳಿಗೆ ಕಣ್ಣಲ್ಲಿ ಕ್ಯಾಟ್ರಾಕ್ ಯಾರಿಗಿದೆ ಅವರಿಗೆಲ್ಲ ಅಲ್ಲೇ ಮನೆ ಹತ್ರನೇ ಸರ್ವೆ ಮಾಡಿ ಅಲ್ಲೇ ಐ ಚೆಕಪ್ ಮಾಡಿ ಅಟ್ಲೀಸ್ಟ್ ರಿಫ್ರಾಕ್ಟಿವ್ ಇತ್ತು ಅವರಿಗೆಲ್ಲ ಅಲ್ಲೇ ಐಡೆಂಟಿಫೈ ಮಾಡಿ ನಮ್ಮದು ವಿಷನ್ ಸೆಂಟ್ರಿಗೆ ರೆಫರ್ ಮಾಡಿಕೊಂಡು ಅಲ್ಲಿ ಚೆಕ್ ಮಾಡಿ ಅವ್ರ ಕಣ್ಣಲ್ಲಿ ಏನಾದರೂ ಕ್ಯಾಟ್ರಾಕ್ ತೆರೆಜಲ್ ಇತ್ತು ಅಂದರೆ ಅದನ್ನು ಖಚಿತಪಡಿಸ್ಕೊಂಡು ಅವರಿಗೆ ತಿಂಗಳಲ್ಲಿ 2 ಡೇಟ್ ಇರುತ್ತೆ ನಮ್ಮದು ವಿಷನ್ ಸೆಂಟರಲ್ಲಿ. ಆ 2 ಡೇಟಲ್ಲಿ ಅವರು ಯಾವಾಗಾದರೂ ಆಪರೇಷನ್ ಮಾಡಿಸ್ಕೊಬೋದು. ಕರಗಿದ
ಆಟದಲ್ಲಿ ಬರಿಯ ನಡೆಸುವಂತ ಮನಸ್ಸು ಕಂಡ ಆಸೆ